ಎಲ್ಲರಿಗೂ ನಮಸ್ತೆ. SSCಯಲ್ಲಿ ಹೊಸ ವೆಬ್ಸೈಟ್ ಬಿಟ್ಟಿರೋದ್ರಿಂದ ನಿಮ್ಮ ಲೈವ್ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಅದು ನಿಮ್ಮ ಫೋನಲ್ಲಿ ಯಾವ ಥರ ನೀವು ಲೈವ್ ಫೋಟೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀವಿ. ನಿಮ್ಮ ಫೋನ್ನ ಪ್ಲೇಸ್ಟೋರ್ಗೆ ಹೋಗಿ MySSC ಅಂತ ಆ್ಯಪ್ ಸರ್ಚ್ ಮಾಡಿದರೆ ಈ ಥರ ಬರುತ್ತೆ. ನಿಮ್ಮ ಫೋನಲ್ಲೂ ಸಹ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಮ್ಮ ಫೋನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಓಪನ್ ಮಾಡಿದೆ. ಈಗ ಯೂಸರ್ ನೇಮ್ ಅಂತ ಕೇಳ್ತಿದೆ. ಯೂಸರ್ ನೇಮು ನಿಮ್ಮ ಯೂಸರ್ ನೇಮನ್ನು ಹಾಕಬೇಕಾಗುತ್ತೆ. ಅದು ನಂಬರ್ಸಲ್ಲಿರುತ್ತೆ. ಆ ನಂಬರ್ಸನ್ನು ಇಲ್ಲಿ ಹಾಕಿ. ನೆಕ್ಸ್ಟು ಪಾಸ್ವರ್ಡ್ ಅಂತ ಕೇಳುತ್ತೆ. ಪಾಸ್ವರ್ಡ್ ನೀವು ಮಾಡೋದಕ್ಕೆ ಯಾವ ಪಾಸ್ವರ್ಡ್ ಕೊಟ್ಟಿದ್ರೋ ಆ ಪಾಸ್ವರ್ಡ್ ಇಲ್ಲಿ ಹಾಕಬೇಕಾಗುತ್ತೆ. ಪಾಸ್ವರ್ಡ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ QACGO ಅಂತ ಕಾಣ್ತಿದೆಯಲ್ಲ, ಅದು ಯಾವ ಥರ ಇದೆಯೋ ಅದೇ ಥರ ಹಾಕಬೇಕಾಗುತ್ತೆ ನಿಮ್ಮ ಫೋನಲ್ಲೂ ಸಹ. ಅದು ಹಾಕಿದ ನಂತರ ಇಲ್ಲಿ ಲಾಗಿನ್ ಅಂತ ಕೊಟ್ಟರೆ, ಅಕ್ಸೆಪ್ಟ್ ಅಂತ ಕೊಟ್ಟರೆ ಕಾಣುತ್ತಿದೆ. ಈಗ ಪ್ರೆಸೆಂಟ್ ನೀವು ಯಾವುದು ಅಪ್ಲಿಕೇಶನ್ ಹಾಕಿದ್ರೋ ಅದು ಇಲ್ಲಿ ಕಮೆಂಟ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಕಾಣ್ತಿದೆ. ಅಲ್ಲಿ ಕ್ಯಾಪ್ಚರ್ ಅಂತ ಕ್ಯಾಮ್ರಾ ಮೇಲೆ ಕ್ಯಾಪ್ಚರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಈ ಥರ ಎಲ್ಲ ಪರ್ಫೆಕ್ಟ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದೆ ನೋಡಿ, ರೈಟ್ ಮಾರ್ಕ್ ಯಾವುದಿದೆ ಅದು ಪರ್ಫೆಕ್ಟ್ ಫೋಟೋ. ಸೊ ಅದಕ್ಕಾಗಿ ಕೆಳಗಡೆ ಕ್ಯಾಮ್ರಾ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಈ ಕ್ಯಾಮ್ರಾ ಮುಖಾಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಇದೆಯಲ್ಲ, ಆ ಕ್ಯಾಪ್ಚರ್ನ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ಅಪ್ಲೋಡ್ ಆಗುತ್ತೆ. ಕೆಳಗಡೆ ಬರುತ್ತೆ, 1 ಸೆಕೆಂಡ್ ಇದೆ, ಫೋಟೋ ಅಪ್ರೂವ್ಡ್ ಆ್ಯಂಡ್ ಪ್ರೊಸೀಡ್ ಅಂತ ಬರುತ್ತೆ. ಅಪ್ಲೋಡ್ ಓಕೆ, ನಿಮ್ಮ ಫೋಟೋ ಕರೆಕ್ಟಾಗಿದೆ, ಸಕ್ಸಸ್ಫುಲಿ ಅಂತ ಬಂತು. ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲಿ, ಕಂಟಿನ್ಯೂ ಇನ್ ದ ವೆಬ್ಸೈಟ್. ಓಕೆ, ಈಗ ನೆಕ್ಸ್ಟು ಬನ್ನಿ ವೆಬ್ಸೈಟ್ಗೆ. ಇಲ್ಲಿ ನಿಮ್ಮ ಫೋಟೋ ಯಾವ್ದು ಕ್ಯಾಪ್ಚರ್ ಮಾಡಿದೆ ಅಲ್ಲಿ ಕಾಣ್ತಿದೆ ನೋಡಿ.